ಅದು ಅಲ್ಲದೆ ಅಪ್ಪಂಗೆ ನೀವು ಇಷ್ಟ ಆದ ಹಾಗೆ ನನಗೂ ಕೂಡ ನಿಮ್ಮ ಒಳ್ಳೆ ಗುಣಗಳೆಲ್ಲ ಇಷ್ಟ ಆಯಿತು. ಅದನ್ನು ಹೇಳ್ಕೊಂಡೆ ಅಷ್ಟೆ. ಇದಕ್ಕೂ ಮೀರಿ ನನ್ನ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗತ್ತೆ. ಅಯ್ಯೋ, ಇದೆಲ್ಲ ಹಣೆ ಬರ ಅಲ್ಲ ಅಂಜಲಿ ಅವರೇ, ಆ ಥರ ಯಾಕೆ ಹೇಳ್ತೀರಾ? ಮನುಷ್ಯನಿಗೆ ಶತ್ರು ಆದಾಗ ಹೀಗೆಲ್ಲ ಆಗುತ್ತೆ. ಏನಪ್ಪ ಹೇಳಿದೆ ನೀನು? ಶತ್ರುನ? ಇಲ್ಲಿ ಯಾರು ಶತ್ರು? ನಿಮ್ ಮಗಳ ಜೀವನ ಹಾಳಾಗೋದಕ್ಕೆ ಯಾರು ಕಾರಣನೋ ಅವರೇ ತರ ನಿಮ್ಗೆ ನಿಜವಾದ ಶತ್ರು. ಯಜಮಾನ್ರೆ, ಅಂಜಲಿ ಅಮ್ಮವ್ರ ಜೀವನ ಹಾಳಾಗೋದಕ್ಕೆ ಯಾರು ಕಾರಣ ಆದ್ರು ಅವ್ರ ಈ ಮನೆಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಶತ್ರುನೇ. ಅಂಥವ್ರು ನಮ್ಗಳ ಮಧ್ಯೆ ಇರ್ಬೇಕಾ ಹೇಳಿ? ಹೊಂದಾಕ್ಬಿಡೋಣ. ಎಲ್ಲರೂ ಏನ್ ಮಾತಾಡ್ತಿದ್ದೀರಿ? ನನ್ಗೊಂದು ಅರ್ಥ ಆಗ್ತಿಲ್ಲ. ಅಣ್ಣ, ಆಗಿದ್ದೇನೋ ಆಗೋಯ್ತು. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಇವ್ರು ಬಂದ್ ಕೆಲಸ ಎಲ್ಲ ಮುಗೀತಲ್ಲ, ಇವ್ರನ್ನ ವಾಪಸ್ ಇವ್ರ ಮನೆಗೆ ಕಳಿಸ್ಬಿಡೋಣ. ಹೌದು, ಅದೇ ಕಳ್ಸ್ಕೊಡಕ್ಕಾಗತ್ತೆ ಸರ್? ಕಳಿಸ್ಬೇಕಾಗಿರೋದು ಈ ಮನೇಲೆ ಇದ್ಕೊಂಡು ಈ ಮನೆಯವ್ರಿಗೆ ದ್ರೋಹ ಮಾಡಿದ್ರಲ್ಲ ಅವ್ರು. ಹೌದು, ಸಂಬಂಧಗಳನ್ನ ಗಾಳಿಗೆ ತೂರಿ ನಿಮ್ ಮನೆ ಮಗಳನ್ನೇ ಸಾಯಿಸೋದಕ್ ನೋಡಿದ್ರಲ್ಲ, ಅವ್ರಿವಾಗ ನಿಮ್ ಕಣ್ಮುಂದೆನೇ ಇದ್ದಾರೆ. ಅವ್ರು ಯಾರು ಅಂತ ಎಲ್ರಿಗೂ ಗೊತ್ತಾಗಬೇಕಲ್ಲ ಮೇಡಮ್? ಗೊತ್ತಾಗ್ಲೇಬೇಕು. ಏಯ್, ನನ್ ಮನೆಗೆ ಬಂದು ನನ್ನನ್ನೇ ಕೈ ಹಿಡ್ದು ಎಳಿತ್ಯಾ? ಎಷ್ಟೇ ಧೈರ್ಯ ನಿನ್ಗೆ? ನಿನ್ ಮನೆ ಜನಗಳಿಗೆ ನೀನೇ ವಿಷ ಹಾಕ್ತೀಯ ಅನ್ನೋವಾಗ ನಿನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ? ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಏನ್ ಮಾಡ್ಬಿಡ್ತೀರಾ? ಇಷ್ಟು ದಿನ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡು ಜೀವನ ನರ್ಕ ಮಾಡ್ಕೊಂಡ್ರಲ್ಲ, ಇವ್ರ ಮುಂದೆ ನಿಮ್ ನಾಟಕ ಬಯಲಾಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ? ಹೌದು ಸರ್, ದುಡ್ಡಿಗೋಸ್ಕರ ನಾನು ಮಾಡದೇ ಇರೋ ಕೆಲಸನೇ ಇಲ್ಲ. ದುಡ್ಡು ಕೊಡೋದಾದ್ರೆ ಯಾರು ಏನು ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಆವಾಗಲೇ ಈ ರಾಜೇಶ್ವರಿ ಅವರು ನನಗೆ ಫೋನ್ ಮಾಡಿ ನಿಮ್ಮ ಮಗಳು ಫುಲ್ ಡೀಟೇಲ್ನ ಕಳಿಸಿ ನನಗೆ ದುಡ್ಡು ಕೊಟ್ಟು ಪ್ರೀತಿ ಮಾಡೋ ನಾಟಕ ಮಾಡು ಅಂತ ಹೇಳಿದ್ರು. ದುಡ್ಡಿನ ಆಸೆಗೆ ನಾನು ಆ ಕೆಲಸನ ಮಾಡಿದೆ. ಏಯ್, ಏನೋ ಬೊಗಳ್ತಿದ್ಯಾ ನೀನು? ನೀವು ನನ್ನ ಕೊಂದ್ರು ಪರವಾಗಿಲ್ಲ, ನಾನು ಸತ್ಯ ಹೇಳಿ ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ. ನೀನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ನೀನ್ ಇಲ್ಲಿಗೆ ಬಂದು ಒಂದು ಮಾತಾಡಿದ್ರು ನನ್ ರಾಕ್ಷಸ ಆಗ್ಬೇಕಾಗತ್ತೆ. ಈ ರಾಜೇಶ್ವರಿ ದುಡ್ಡು ಕೊಟ್ಟಿದ್ದಕ್ಕೇನೆ ನಾನು ಅಂಜಲಿನ ಪ್ರೀತಿಸೋ ನಾಟಕ ಆಡಿದೆ. ತಂದೆ ತಾಯಿ ಇಲ್ಲದೆ ಬೆಳೆದಿರೋ ನಾನು ನಿಜವಾದ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಗೊತ್ತಿಲ್ಲದೇನೆ ಬೆಳೆದೆ. ನಾನು ಅಂಜಲಿ ತೋರಿಸಿದ ಪ್ರೀತಿ ನನಗೆ ಅರ್ಥನೇ ಆಗ್ಲಿಲ್ಲ. ಅಂಜಲಿನ ನಡು ನೀರಲ್ಲೇ ಕೈ ಬಿಟ್ಬಿಟ್ಟು ಹೊಟ್ಟೋದೆ ನಾನು. ಆದ್ರೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅಂಜಲಿ ನೆನಪುಗಳು, ನನ್ನ ಮಗಳು ಮಾತುಗಳು ಕಾಡ್ತಾ ಇತ್ತು. ಎಲ್ಲೋ ಇದ್ದಿದ್ದು ನನ್ನನ್ನ ಈ ಸುಬ್ಬು ಅವರೇ ಕರ್ಕೊಂಡ್ಬಂದಿದ್ದು. ಜೀವನ ಅಂದ್ರೇನು, ಸಂಬಂಧ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಈ ಮಗು ನನ್ ಬಂದು ತಪ್ಕೊಂಡಾಗ ಈ ದೀಪಕ್ ಸತ್ತು ಮತ್ತೆ ಹುಟ್ಟ ಅಂತ ಅನ್ನಿಸ್ತು. ನನ್ನ ಮಗುಗೋಸ್ಕರ, ಅಂಜಲಿಗೋಸ್ಕರ
ನಾನು ಮತ್ತೆ ಜೀವನನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಇವಾಗ ನಾನು ಮಾಡಿರೋ ತಪ್ಪಿಗೆ ನೀನು ನನ್ನ ಜೈಲಿಗೆ ಹಾಕ್ಸಿದ್ರು ಪರವಾಗಿಲ್ಲ. ಅಂಜಲಿ ನೆನಪಲ್ಲೇ, ನನ್ನ ಮಗಳು ನೆನಪಲ್ಲೇ ನಾನು ಸಾಯೋವರೆಗೂ ಇರ್ತೀನಿ. ಅಂಜಲಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಪ್ಲೀಸ್. ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಮೊದಲೇ ಅನಾಥ ಅಂತ ಹೇಳ್ಕೊತಿದ್ಯಾ, ಜೀವನೋಪಾಯಕ್ಕೆ ಇಂಥ ದಾರಿ ಹುಡ್ಕೊಂಡಿದ್ಯಾ ಅನ್ನೋದನ್ನ ನಾನು ನಂಬ್ತೀನಿ. ನಿನ್ನ ಮಾತಿನಲ್ಲಿ ಒಳ್ಳೆತನ ಕಾಣಿಸ್ತಿದೆ. ಅದರಲ್ಲೂ ನಮ್ಮ ಸುಬ್ಬು ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿದ್ಯಾ ಅಂದಮೇಲೆ ನೀನು ಬದಲಾಗಿದ್ಯಾ ಅನ್ನೋದನ್ನ ನಾನು ನಂಬ್ತೀನಿ. ಇನ್ನು ಮುಂದೆ ನೀನು ಅನಾಥ ಅಲ್ಲ. ನಿನಗೂ ಹೆಂಡತಿ, ಮಗು, ಮಾವ, ಮನೆ ಎಲ್ಲ ಇದೆ. ಇಲ್ಲೂ ಹೋಗ್ಬೇಕಾಗಿಲ್ಲ. ನಮ್ಮೆಲ್ಲರ ಜೊತೆ ಸಂತೋಷವಾಗಿ ಇಲ್ಲೇ ಇದ್ಬಿಡು.